ಜಾರಿ ಮಾಡಬೇಕಾಗಿತ್ತು. ಇದು 2029 ಎಷ್ಟು ಎಲೆಕ್ಷನ್ಸ್ ರಾಜ್ಯದಲ್ಲಿ ಚುನಾವಣೆ ಆಗಿ ಹೋಗಿದೆ, ನಾವೆಲ್ಲರೂ ಸಹ ನಾವು ನೋಡಿದ್ದೀವಿ. ಆದ್ರೆ ಇನ್ನೂ ಇಂಪ್ಲಿಮೆಂಟೇಷನ್ ಮಾಡಿದ್ವಿ. ನೋಡಿ, ಒಂದು ಸ್ವೀಟ್ ಮಾತ್ರ ತೋರಿಸ್ಬಿಟ್ಟಿದ್ದಾರೆ, ಆದ್ರೆ ಅದನ್ನ ತಿನ್ನಕ್ಕೊಳ್ತಿಲ್ಲ. ಹಾಗಾಗಿ ಚುನಾವಣೆಗೋಸ್ಕರ ಇದನ್ನ ಪಾಸ್ ಮಾಡ್ಬಿಟ್ಟು, ಆದ್ರೆ ಇದನ್ನ ಇಂಪ್ಲಿಮೆಂಟ್ ಅಂತೂ ಮಾಡಿ ನಾವು 50% ಇದೀವಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ಇಡೀ ಯುರೋಪದಲ್ಲಿ. ಆದ್ರೆ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ, ನಾವು ಪಾರ್ಲಿಮೆಂಟ್ ಅಲ್ಲಿ ನೋಡಿದ್ರೆ 15%, 14%. ಎಲ್ಲ ನಮ್ಮ ರಾಜ್ಯದಲ್ಲಿ ಮಹಿಳೆಯರ ಸಂಖ್ಯೆ ನಾವು ನೋಡಿದ್ರೆ 10% ಇನ್ನ ನಾವು ನಮ್ಮ ರಾಜ್ಯದಲ್ಲಿ ನಾವು ಬರೀ 4% ಇರೋದು. 10 ಜನ, 224 ಜನರಲ್ಲಿ ನಾವು 10 ಜನ ಮಹಿಳೆಯರು. ಇದನ್ನ ಚೇಂಜ್ ಮಾಡಿ ನೀವು ಎಲ್ಲೊಂದ್ ಕಡೆ ಆಲೋಚನೆ ಮಾಡಿ. 10%, 4% ಪುರುಷರಿದ್ದು ಮಿಕ್ಕಿರೋದ್ರಲ್ಲಿ ಮಹಿಳೆಯರಿದ್ರೆ ಗೊತ್ತಿಲ್ಲ ಇಲ್ಲ. ಹಾಗಾಗಿ ನಾವು ಇನ್ನೂ ಎಷ್ಟು ದಿವಸ ಅಂತ ನಾವು ಇರ್ಬೇಕು. ಆಫ್ರಿಕಾ ಅಂತ ದೇಶಗಳಲ್ಲೂ ಸಹ 40% ಮಹಿಳೆಯರಿದ್ದಾರೆ ಅವರ ಅಸೆಂಬ್ಲಿಯಲ್ಲಿ, ಅವರ ಪಾರ್ಲಿಮೆಂಟ್ ಅಲ್ಲಿ. ನಮ್ಮ ಸಮಸ್ಯೆಗಳು ಬೇರೆ ಇರುತ್ತೆ, ನಮ್ಮ ಅಭಿಪ್ರಾಯಗಳು ಬೇರೆ ಇರುತ್ತೆ. ಹಾಗಾಗಿ ನಮ್ಮನ್ನ ಪ್ರತಿನಿಧಿಸೋರು ಮಹಿಳೆಯರು ತಾಯಿಯಾಗಿ ಬೇಕು, ಹೆಂಡತಿಯಾಗಿ ಬೇಕು. ಇಡೀ ಎಲ್ಲದಕ್ಕೂ ನಮ್ಮ ನಾವು % ಇದೀವಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ. ಆದ್ರೆ ನಮ್ಮನ್ನ ಪ್ರತಿನಿಧಿಸಲು ಮಹಿಳೆಯರು ಬೇಕು. ಹಾಗಾಗಿ ನಾವು ಪಾರ್ಲಿಮೆಂಟ್ ಕೊನೆ ದಿವಸ ನಾಳೆ ಆಗುತ್ತೆ, 4 ತಾರೀಕು ನಾಳೆ. ನಾವು ಎಷ್ಟು ಸಲ ನೋಡ್ತಾ ಇದ್ದೀವಿ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಆದಷ್ಟು ಬೇಗ ಜಾರಿ ಮಾಡಿ ಅಂತ ನಾವು ಆಲೋಚನೆ ಮಾಡ್ತಾರೆ. ಆದ್ರೆ ಏನೇನೋ ಬೇರೆ ಯಾವುದು ಅಗತ್ಯ ಇದೋ ಅದ್ರ ಬಗ್ಗೆ ಎಲ್ಲ ಚಿಂತೆ ಇದೆ. ಅದ್ರ ಬಗ್ಗೆ ಹೌದು, ಅದು ಸಹ ನೋಡಿ, ಅವ್ರಿಗೆ ಯಾರೇ ಆಗಿರಲಿ, ಮಹಿಳೆಯರಾಗಿರ್ಲಿ, ಅಲ್ಪಸಂಖ್ಯಾತರಾಗಿರ್ಲಿ,